ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸರ್ಪ ವಿಶ್ವದಲ್ಲಿ ಅಪರೂಪದ ಹಾವಿನ ಪ್ರಭೇದವಾಗಿದ್ದು ಪರಿಸರ ಸ್ನೇಹಿ ಉದ್ದೇಶದಲ್ಲಿ ಸಂಶೋಧನೆ ಅವಶ್ಯಕವಾಗಿದೆ ಎಂದು ಕಾಳಿಂಗ ಸೆಂಟರ್ ಫಾರ್ ಫಾರೆಸ್ಟ್ ಎಕಾಲಜಿ, ಕಾಳಿಂಗ ಫೌಂಡೇಶನ್ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಗೌರಿಶಂಕರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದ ಗೌರಿಶಂಕರ್, ಕಾಳಿಂಗ ಸರ್ಪ ಕುರಿತು ನಿಯಮ ಮೀರಿ ಯಾವುದೇ ರೀತಿಯಲ್ಲೂ ಸಂಶೋಧನೆ ಮಾಡಿಲ್ಲ, ಆದರೂ ನಮ್ಮ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಂದರೆ ಕಾಳಿಂಗ ಸರ್ಪ 186 ವರ್ಷಕ್ಕೆ ಒಂದೇ ಪ್ರಭೇದ ಆಗಿದೆ. ಅಂದರೆ 1836ರಲ್ಲಿ ಕ್ಯಾಂಟರ್ ಅನ್ನೋರು ಒಂದು ಹಾವನ್ನ ಡಿಸ್ಕ್ರೈಬ್ ಮಾಡಿರ್ತಾರೆ ನಮ್ಮ ಸುಂದರ್ಬನ್ಸಲ್ಲಿ. ಅದಾದಮೇಲೆ ನನ್ನ PhD 10 ವರ್ಷ ಆದಮೇಲೆ 4 ಪ್ರಭೇದಗಳು ಆಗಿದ್ದಾವೆ. ಅದರ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದ್ದು ಹೊಸ ಪ್ರಭೇದ, ಅದಕ್ಕೆ ಹೆಸರಿರಲಿಲ್ಲ. ಮತ್ತು ಇನ್ನೊಂದು ಫಿಲಿಪೀನ್ಸಲ್ಲಿ ಇನ್ನೊಂದಿದೆ, ಅದಕ್ಕೂ ಹೆಸರಿರಲಿಲ್ಲ. ಎರಡಕ್ಕೂ ನಾನೇ ಹೆಸರು ಕೊಟ್ಟೆ. ಆ ಹೆಸರು ಕೊಡುವಾಗ ಮುಖ್ಯವಾಗಿ ನಮ್ಮ ಮಲೆನಾಡಲ್ಲಿ ಹಾವುಗಳಿಗೆ, ಮುಖ್ಯವಾಗಿ ನಾಗರಾವು ಮತ್ತು ಕಾಳಿಂಗಾಗೆ ಎಷ್ಟು ಒಂದು ಮುಖ್ಯತೆ ಕೊಡ್ತಾರೆ ಅಂದರೆ ಅದನ್ನು ಕೊಲ್ಲುವುದಿಲ್ಲ, ಒಂದು ಮರ್ಯಾದೆ, ಒಂದು ದೇವ್ರ ಥರ ಪೂಜೆ ಮಾಡ್ತಾರೆ. ಸೊ ಮಲೆನಾಡಿನ ಒಂದು ಮರ್ಯಾದೆ ಮತ್ತು ಅವರ ಒಂದು ಇನ್ ಆನರ್ ಆಫ್ ದೇಮ್ ಓಫಿಯೋಫಿಗಸ್ ಕಾಳಿಂಗ ಅಂದರೆ ಕನ್ನಡದ ಹೆಸರೇ ಕೊಟ್ಟಿದ್ವಿ. ಯೂಶಲಿ ಏನು ಮಾಡ್ತಾರೆ ಅಂದರೆ ನಮ್ಮ ವೆಸ್ಟರ್ನರ್ಸ್ ಆ ಥರ ಡಿಸ್ಕ್ರೈಬ್ ಮಾಡಿದಾಗ ಇಂಗ್ಲೀಷ್ ಹೆಸರು ಇಲ್ಲ ಲ್ಯಾಟಿನ್ ಗೊತ್ತಿರುತ್ತೆ ನಿಮ್ಗೆ, ಲ್ಯಾಟಿನ್ನು ಗ್ರೀಕ್ ಹೆಸರು ಕೊಡ್ತಾರೆ. ನಾವು ನಮ್ಮ ಕನ್ನಡದ ಹೆಸರು ಕೊಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ಕನ್ನಡದವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ವಿ. ಅದು ಒಂದು ರೀತಿಯಲ್ಲಿ ವರ್ಲ್ಡ್ ಲೆವೆಲಲ್ಲಿ ಅದು ಒಂದು ದೊಡ್ಡ ವಿಷಯ ಆಗಿದೆ. ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾವು ತುಂಬ ಬ್ರೀಡ್ ಮಾಡಿ ಬಿಡ್ತಾ ಇದ್ದೀವಿ ಅಂತ. ಹಂಗಾಗಲ್ಲ. ಅಂದರೆ ಕೋಳಿ ಫಾರ್ಮಲ್ಲಿ ಹೇಗೆ ಕೋಳಿಗಳನ್ನ ಮೊಟ್ಟೆ ಮಾಡಿ 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 ಮರಿ ಮಾಡ್ತಾರೆ, ಆ ಥರ ಕಾಳಿಂಗ ಸರ್ಪಟ್ಟಿಗೆ ಮಾಡಿ. ಅದರಲ್ಲೂ ಓನ್ಲಿ ಒಂದಷ್ಟು, ಅದು 21ರಲ್ಲಿ ಮಾಡಿದ್ದು. ಅದಾದ್ಮೇಲೆ ಯಾವ ಗೂಡನ್ನು ನಾವು ಮಾಡೇ ಇಲ್ಲ, ಯಾಕಂದ್ರೆ ನಮ್ಮ ಪ್ರಾಜೆಕ್ಟ್ಸ್ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತದೆ. ಸೊ ಇದು ನಾವು ಒಂದು ಸರ್ವಿಸ್ ಕೊಟ್ಟಿವೆ ಹೊರತು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಅದು ನಾವು ಅಲ್ಲಿಂದ ಡಿಪಾರ್ಟ್ಮೆಂಟ್ ಗೊತ್ತಿದ್ದೀರ ತಂದಿದ್ದೀವಿ ಅಂತ ಚಾನ್ಸಸ್ ಇಲ್ಲ. ಈ ಥರ ಒಂದು ಕೆಲಸನ ನಾವು ಒಂದು ಎಸ್ಟಾಬ್ಲಿಷ್ಡ್ ಒಂದು ರಿಸರ್ಚ್ ಸ್ಟೇಷನ್ ಆಗಿ, ಒಂದು ಸಂಶೋಧನಾ ಕೇಂದ್ರ ಆಗಿ ನಾವು ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆ, ಬೇಕಾದ್ರೆ ನಿಮಗೆ ಕೊಡ್ತೀವಿ. ಎರಡೂ ಇದೆ, ತಂದಿದ್ದಕ್ಕೂ ಇದೆ, ರಿಲೀಸ್ಗೂ ಇದೆ. ಅರಣ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಕಳಸ ರೇಂಜು ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಇದು ಬೇಕಾದ್ರೆ ನಿಮಗೆ ಕೊಡ್ತೀವಿ. ಸೊ ಯಾವುದೇ ರೀತಿಯಲ್ಲಿ ಇಲ್ಲೀಗಲ್ ಆಕ್ಟಿವಿಟಿ ಅಂತ ಅದನ್ನು ಹೇಳಲಿಕ್ಕಾಗಲ್ಲ. ಅದೊಂದು ಕ್ಲಾರಿಟಿ. ಇದೊಂದು 2 ಕ್ಲಾರಿಫಿಕೇಶನ್ ನಮ್ಗೆ. ಸೊ ಇನ್ನೊಂದು ಅಂದರೆ ನಮ್ಮ ಒಂದು ಸಂಶೋಧನೆ ಕೇಂದ್ರ ಇರ್ಬೋದು, ಅದು ನನ್ನ ಸ್ವಂತ ಜಮೀನು. 2.5 ಎಕರೆ ನಾನು ತಗೊಂಡಿರೋ ಜಮೀನು, ಅದು ಪ್ರೈವೇಟ್ ಲ್ಯಾಂಡು. ಅದು ಕಾಡಿನ ಒಳಗಡೆ ಇದೆ ಅಂತ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಮ್ಮದು ವೈಲ್ಡ್ ಲೈಫ್ ಸ್ಯಾಂಚುರಿಗಿಂತ ಹೊರಗಡೆ ಬರುತ್ತೆ, ಈಕೋ ಸೆನ್ಸಿಟಿವ್ ಝೋನಲ್ಲಿ ಬರುತ್ತೆ. ಅಂದರೆ ಕಾಡಿಂದ ಬೌಂಡ್ರಿಯಿಂದ 450 ಮೀಟರ್ ದೂರದಲ್ಲಿದೆ. ಅದೊಂದು ಸ್ವಲ್ಪ ಕ್ಲಾರಿಫಿಕೇಶನ್. ಶೌಕತ್ ಅವರು ನಮ್ಮ ಟ್ರಸ್ಟಿ ಅಡ್ವೈಸರ್ ಅವರು ಹೇಳ್ತಾರೆ. ನಮಗೆ ತುಂಬ ವರ್ಷಗಳಿಂದ ನಮ್ಮಲ್ಲಿ ಮೂಢನಂಬಿಕೆ ಇದೆ. ಆ ಒಂದು ಪ್ರಾಜೆಕ್ಟ್ ನಾನು ಮಾಡ್ತಾ ಇಲ್ಲ. ವಿಷ ತೆಗೆಯುವಂಥ ಒಂದು ಯಾವುದೇ ರೀತಿಯಲ್ಲಿ ಪ್ರಾಜೆಕ್ಟಲ್ಲಿ ಸದ್ಯಕ್ಕೆ ನಾನು ಮಾಡ್ತಾ ಇಲ್ಲ. ಬೇರೆಯವರು ಮಾಡ್ತಾ ಇದ್ದಾರೆ, ಅದು ರಿಸರ್ಚ್ ನಡೀತಾ ಇದೆ ಬೇರೆ ಕಡೆ.
ನಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಪ್ಲಸ್ ನಮ್ಮ ಒಂದು ಕಾಳಿಂಗ ಸರ್ಪದ ವಿಷಯಕ್ಕೆ ಎಲ್ಲೇ ಯಾವುದೇ ರೀತಿಯಲ್ಲಿ ಇನ್ನೂ ಡಿಮ್ಯಾಂಡ್ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಳಿಂಗ ಸರ್ಪ ಕಚ್ಚಿದ್ರೆ ಅದಕ್ಕಿನ್ನೂ ಆ್ಯಂಟಿವೆನಮೇ ನಾವು ತಯಾರಿ ಮಾಡಿಲ್ಲ. ಇವಾಗಿರೋ ಆ್ಯಂಟಿವೆನಮ್ ಅಂದರೆ ವಿಷ ಹಾವು ಕಚ್ಚಿದ್ರೆ ಅದಕ್ಕಿರೋ ಮದ್ದು 4 ಹಾವುಗಳಿಗೆ ಸೇರಿಸಿ ಮಾಡಿರೋದು. ಅಂದರೆ ನಾಗರಾವು ಮತ್ತು ಕಟ್ಟಾವು, ಮಂಡಲ, ಪೂರಿ ಮಂಡಲ, ಈ 4ಗೆ ಮಾತ್ರ ನಮ್ಮಲ್ಲಿ ಆ್ಯಂಟಿವೆನಮ್ ಇದೆ. ಸೊ ಕಾಳಿಂಗ ಸರ್ಪಕ್ಕೆ ಇನ್ನೂ ಆ್ಯಂಟಿವೆನಮ್ ಕಂಡುಹಿಡಿದಿಲ್ಲ. ಸೊ ಅಲ್ಲಿಗೆ ಅದು ನಿಲ್ಲುತ್ತೆ. So this is again an honest appeal to the learned press here. ಮಾಡ್ತಾ ಇರ್ಬೋದು. ಇವ್ರು ಹೇಳಿದಾಗೆ ಒಂದಾದ್ಮೇಲೆ ಒಂದು ಕನೆಕ್ಷನ್ ನೋಡಿದಾಗ ಏನಾಗುತ್ತೆ, ನಾವು 20 ವರ್ಷದಿಂದ ಈಗ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ಹೊಸ ಜನರೇಷನ್ಗೆ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ನಾನು ನನ್ನ PhD 10 ವರ್ಷ ಮಾಡಿದೆ, ಅಷ್ಟು ಕೆಲಸ ಇತ್ತು. ಈಗ ಯಾವ ಪ್ರಾಜೆಕ್ಟ್ ಸರ್ ಈಗ ಯಾವ್ದಾದ್ರು ಪ್ರಾಜೆಕ್ಟ್ ಇದೆ? ಈಗ ಸದ್ಯಕ್ಕೆ ನಾನು ತಮಿಳ್ನಾಡಲ್ಲಿ ಒಂದು ಪ್ರಾಜೆಕ್ಟ್ ಆರಂಭಿಸ್ತಾ ಇದ್ದೀವಿ. ಅಲ್ಲಿ ಪರ್ಮಿಷನ್ಗೆ ಅದು ಇದು ಅಪ್ಲೈ ಮಾಡ್ತಾ ಇದ್ದೀವಿ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಾವು ಹೇಳ್ದಂಗೆ ನಮ್ಮದು ಭಾರತದ ಎಲ್ಲ ಕಡೆನೂ ಮಾಡ್ತಾ ಇರ್ತೀವಿ. ನಮ್ಮ ರಿಸರ್ಚ್ ಡೈರೆಕ್ಟರ್ದು ಪ್ರಾಜೆಕ್ಟ್ಸು ಅಂದರೆ ಸ್ಟೂಡೆಂಟ್ಸ್, MSc ಸ್ಟೂಡೆಂಟ್ಸ್ಗಳು ಬೇರೆ 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 ಕಡೆ ಕೆಲಸ ನಡೀತಾ ಇದೆ. ಇಲ್ಲಿ ಈಗ ಸದ್ಯಕ್ಕೇನಿಲ್ಲ. ಪ್ರಿಯಾಂಕಾ ಅವರು ಮಲಬಾರ್ ಪಿಟ್ ವೈಪರ್ ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಅವ್ರದ್ದು 2024ರಲ್ಲಿ ಪರ್ಮಿಷನ್ ಮುಗಿತು, ಅವರ ಡೇಟಾ ಕಲೆಕ್ಷನ್ ಮುಗಿತು. ಈಗ ಅವ್ರ ಥೀಸಿಸ್ ಬರೀತಾ ಇದ್ದಾರೆ, ಸಬ್ಮಿಟ್ ಮಾಡಬೇಕು. ಅವ್ರ ಡೆಡ್ಲೈನ್ ಅಲ್ಲಿ ಇದ್ದಾರೆ ಈಗ. ಫಂಡಿಂಗ್ ಸರ್, ಈ ತರ ಒಂದು ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಇಂಟರ್ನ್ಯಾಷನಲ್ ಫಂಡಿಂಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಅವರೇ, ಇಂಟರ್ನ್ಯಾಷನಲ್ ಇನ್ನೂ ಬಂದಿಲ್ಲ, ಅದು ಒಂದು ಕ್ಲಾರಿಟಿ ಇರಬೇಕು. So to receive 2013ರಲ್ಲಿ ಬರೆದಿದ್ದು 106, 107 ಹಾವುಗಳು ಮಾತ್ರ ನಾವು ಸರ್ವೆ ಮಾಡಿದಾಗ. ಒಂದು ಭಾರತ ದೇಶದಲ್ಲಿ 1.4 ಬಿಲಿಯನ್ ಪಾಪ್ಯುಲೇಷನ್ ಇದ್ದಾಗ ನಮ್ಮ ಶಿವಮೊಗ್ಗ ಒಂದು ಜಿಲ್ಲೆ ತಗೊಳ್ಳೋವಾಗ ಅದ್ರ ಬಗ್ಗೆನೇ ಮಾತಾಡ್ತೀವಿ ಹೊರತು ಮಧ್ಯಪ್ರದೇಶದಲ್ಲಿ ಯಾವುದೋ ಒಂದು ಜಿಲ್ಲೆ ಬಗ್ಗೆ ನಾವು ಮಾತಾಡ್ಲಿಕ್ಕಾಗಲ್ಲ. ಬಟ್ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಆ ಥರ ಆಗುತ್ತೆ. ಇಲ್ಲಿದೆ, ಇಲ್ಲಿಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀವಿ. 14% ಕಿಲ್, 86% ನಾಟ್ ಕಿಲ್. ಇದು ನಾವು ನಿಮಗೆ ಕೊಡ್ತೀವಿ, ಇಲ್ಲಿ ಕ್ಲೀನ್ ಆಗಿದೆ. ಆದರೆ ಒಂದು ಮೆನ್ಷನ್ ಅಬೌಟ್ ದ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್. so ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಇಷ್ಟು ದಿನ ತಗೊಂಡಿದ್ದು 3 ತಿಂಗಳಾಯ್ತು. ಯಾಕಂದ್ರೆ ನಾವು ಡೇಟಾ ಕೊಡ್ಬೇಕು. ನಮ್ದು ಫೈಲ್ ನೋಡಿ ಎಷ್ಟು ದಪ್ಪ ಇದೆ. ಎಲ್ಲಾನು ನಮ್ಮ ರಿಸರ್ಚ್ ಪರ್ಮಿಟ್ಸ್ ಇದೆಯಾ ಅಂತ ಅವ್ರಿಗೆ ಗೊತ್ತಿಲ್ಲ, ಕಂಪ್ಲೇಂಟ್ ಮಾಡಿದವ್ರು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಪರ್ಮಿಷನ್ ಇದೆಯಲ್ಲೂ ಕೊಟ್ಟಿದ್ದೀವಿ. ಒಂದೊಂದು ಹಾವು ಎಷ್ಟು ಹಿಡಿದಿದ್ವಿ, ನಾವು ಯೂಟ್ಯೂಬಲ್ಲಿ ಹಾಕಿದೀವೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೀವೋ, ಅದಕ್ಕೆ ಡೇಟಾ ಶೀಟ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆಗೋಷ್ಟಿಗೆ ಇಷ್ಟು ದಿನ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಕಂಪ್ಲೀಟ್ ಆಯ್ತು, ರಿಪೋರ್ಟ್ ಹೋಗಿದೆ ಈಗ PCCF ಆಫೀಸ್ಗೆ. ಕಾಯ್ತಾ ಇದೀವಿ ನೆಕ್ಸ್ಟ್ ಏನೋ ಹೇಳ್ತಾರೆ. ಕರೆಕ್ಟ್, ಹೌದು, ಅವರ ಒಂದು ಮೇರೆಗೆನೆ ಮಾಡ್ತಾ ಇದ್ದಾರೆ. ನಮ್ದ ನಾನು ಮರ್ತೋಗ್ಬಿಟ್ಟಿರ್ತೀನಿ ಸರ್. ಅದ್ರ ಬಗ್ಗೆ ಹಾವುಗಳನ್ನ ಯಾವ ತರ ಹಿಡಿಬೇಕು. About a New Year party, we've celebrated a New Year party in our place, social media or something. Second thing is we trouble snakes, we harass or whatever, we trouble snakes. ಅದು ಆ ಥರ ಏನು ಕೇಸ್ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಎಲ್ಲ ನಾನು ಪ್ರತಿ ವರ್ಷ ಒರಿಸ್ಸಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜರ್ ಟ್ರೈನಿಂಗ್ ಹೋಗ್ತೀನಿ. ಅಂಡಮಾನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ, ತಮಿಳ್ನಾಡಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ, ಆಂಧ್ರ ಪ್ರದೇಶದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ, ಮಹಾರಾಷ್ಟ್ರದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ನಾವು ಒಂದು ಕಡೆ ಹೋಗಿ ಯಾವ ಥರ ಹಿಡಿಬೇಕು, ಯಾವ ಥರ ಹಿಡಿಬಾರ್ದು ಅಂತ ನಾನು ಹೇಳಿ ನಾನೇ ತೊಂದರೆ ಕೊಡ್ತೀನಿ ಅನ್ನೋದು ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ನನಗಿಂತ ಸೀನಿಯರ್ ರೋಮ್ ವಿಲಾಸ್ ವಿಟೇಕರ್ ಅಂತವ್ರು, ನೀನು ಗೌರಿ ಹಿಡಿತಾ ಇರೋದು ಸರಿ ಇಲ್ಲ ಅಂದ್ರೆ ನಾನು ಒಪ್ಕೊಳ್ತೀನಿ. ಆದರೆ ಹಾವೇ ಇರೋರೆಲ್ಲ ಒಂದು ಚಿಕ್ಕ ಯಾವುದೋ ಒಂದು ಕೇರೆ ಹಾವು ಹಿಡಿದು ನನಗೆ ಕಾಳಿಂಗ ಹಿಡಿಯೋದು ಹೇಳ್ಕೊಡ್ತಾರಲ್ಲ, ಅದು ಒಂದು ತಮಾಷೆ ಆಗಿದೆ. ನಾವು ಅದು ಮಾಡಿಲ್ಲ. sir, I want you to please take this into account. This property, ಅದು ARS ಅಲ್ಲಿ ಅದು ಪ್ರೀವಿಯಸ್ ಆರ್ಗನೈಸೇಷನ್, ಅವ್ರ ಹತ್ರ ನೀವು ಚೆಕ್ ಮಾಡಬೇಕಾದ್ರೆ. ಈಗ ಶುರು ಆಗುತ್ತೆ ಸರ್. ಯಾಕಂದ್ರೆ ನಮಗೆ ಅಕ್ರೆಡಿಟೇಷನ್ ಸಿಗಿರೋದ್ರಿಂದ, ರೆಕಗ್ನಿಷನ್ ಸಿಗಿರೋದ್ರಿಂದ ಈಗ ಸ್ಟಾರ್ಟ್ ಮಾಡ್ತೀವಿ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ಇನ್ನಿಲ್ಲ, ಸ್ಟಾರ್ಟ್ ಆಗುತ್ತೆ. ಫಂಡಿಂಗ್ ಗ್ರಾಂಟ್ ಇಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ರೀತಿಯಲ್ಲಿ ಫಂಡಿಂಗ್ ಕೊಡೋದು ಈಗಿಲ್ಲ ಸರ್, ಇಲ್ಲ.